ಭೂಮಿ ವಸತಿ ಹಕ್ಕು ವಂಚಿತರಿಂದ ಬೃಹತ್ ಪ್ರತಿಭಟನೆ. ನಮ್ಮ ಭೂಮಿ ನಮ್ಮ ಹಕ್ಕು. ಕೊರಟಗೆರೆ ಮಿನಿ ವಿಧಾನಸೌಧ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ. ಕೊರಟಗೆರೆ ತಾಲೂಕಿನಲ್ಲಿ ಭೂಮಿ ವಸತಿ ಹಕ್ಕು ವಂಚಿತರಾದ ಬಡಜನರು ಇಂದು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊರಟಗೆರೆಯ ಓಬನಹಳ್ಳಿ, ನೀಲಗೊಂಡನಹಳ್ಳಿ ಮತ್ತು ಹುಲಿಕುಂಟೆ ಸಮೀಪದ ಬಡಜನರು ಇಂದಿಗೂ ಕೂಡ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದು ಇವರ ಜೀವನಕ್ಕೆ ಭದ್ರತೆಯೇ ಇಲ್ಲದಂತಾಗಿದೆ. ಹೀಗಾಗಿ ಆಕ್ರೋಶಗೊಂಡ ಜನರು ಇಂದು ಕೊರಟಗೆರೆ ಮಿನಿ ವಿಧಾನಸೌಧ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಕರಡಿ ಚೇಳು ಮಕ್ಕಳ ಮೇಲೆ ಹಾಕೊಂಡು ಅಡವಿಯಲ್ಲಿ ಬುದ್ಧಿಯಲ್ಲಿದ್ದೀವಿ. ಏನೋ ನಮಗೇನು ಸೌಲಭ್ಯ ಮಾಡಿಕೊಟ್ಟಿಲ್ಲ, ಮನೆ ಮಾಡಿಕೊಟ್ಟಿಲ್ಲ, ಕರೆಂಟ್ ಹಾಕ್ಸವ್ರೆ, ನೀರು ಕೊಟ್ಟವ್ರೆ, ಮನೆ ಅನ್ನೋದು ಇನ್ನೂ ಕೊಟ್ಟಿಲ್ಲ ಸ್ವಾಮಿ. ಮಕ್ಕಳು ಮರೆಲ್ಲ ಕಾಡಿನಲ್ಲಿ ಕಾಲ ಮಾಡ್ತಾ ಇದ್ದೀವಿ. ಕರಡಿಗಳು ಬರ್ತಾವೆ, ಹಾವು ಬರ್ತಾವೆ, ಚೇಳು ಬರ್ತಾವೆ. ಕತ್ಲಲ್ಲಿ ಗುಡ್ಡೆಯಲ್ಲಿದ್ದೀವಿ ಸ್ವಾಮಿ. ಏನು ಕೊರಟಗೆರೆ ತಾಲೂಕು ಆಫೀಸಿನಿಂದ ನೀವೇನಿಗೂ ನಮ್ಗೆ ಸೌಲಭ್ಯ ಮಾಡಿಲ್ಲ ಸ್ವಾಮಿ. ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ರು, 2 ವರ್ಷ ಆಯಿತು. ಹಕ್ಕುಪತ್ರನೂ ಕೊಟ್ಟಿಲ್ಲ, ಮನೆಗಳು ಮಾಡಿಕೊಟ್ಟಿಲ್ಲ. ಏನನ್ನೋದು ಏನು ನಮಗೆ ಸೌಲಭ್ಯ ಮಾಡಿಕೊಟ್ಟಿಲ್ಲ ಸ್ವಾಮಿ. ಇಂಥ ಗ್ರಾಮದಲ್ಲಿದ್ದೀವಿ ಸ್ವಾಮಿ. ನೀರು ಸಪ್ಲೈ ಮಾಡ್ಯವ್ರೆ, ಕರೆಂಟ್ ಕೊಟ್ಟವ್ರೆ. ಇನ್ನೇನು ಊಟ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ನೀರು ಕುಡ್ಕೊಂಡು ನಿಗ್ಕೊಂಡು ಸತ್ತವ್ರೆ ಅಂತ ಹೇಳೋದೊಂದು ಸೌಲಭ್ಯ ಮಾಡ್ಯವ್ರೆ. ಕೊರಟಗೆರೆ ತಾಲೂಕಿನ ಓಬನಹಳ್ಳಿ, ನೀಲಗೊಂಡನಹಳ್ಳಿ ಮತ್ತು ಹುಲಿಕುಂಟೆ ಗ್ರಾಮದ ಅಲೆಮಾರಿ ಕಾರ್ಮಿಕರು ಮಳೆ, ಗಾಳಿ ಮತ್ತು ಕೊರೆಯುವ ಚಳಿಯಲ್ಲಿ ಗುಡಿಸಲಿನಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಇವರಿಗೆ ಭೂಮಿ ಹಾಗೂ ವಸತಿ ಹಕ್ಕಿನಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಹೋರಾಟ ಸಮಿತಿಯಿಂದ 100 ಮಂದಿ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆ ವೇಳೆ ಗೃಹ ಸಚಿವರು, ಶಾಸಕರು, ತಹಶೀಲ್ದಾರ್, ತಾಲೂಕ್ ಪಂಚಾಯಿತಿ ಇಒ, ಸರ್ವೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕೃತ ದಾಖಲೆ ನೀಡುವ ತನಕ ಪ್ರತಿಭಟನೆ ಕೈಬಿಡುವ ಪ್ರಶ್ನೆ ಇಲ್ಲ ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ರು. ಪ್ರತಿಭಟನಾಕಾರರನ್ನ ತಹಶೀಲ್ದಾರ್ ಮಂಜುನಾಥ್ ಭೇಟಿ ಮಾಡಿ ಅವರ ಮನವೊಲಿಕೆಗೆ ಪ್ರಯತ್ನಿಸಿದರು. ಈ ವೇಳೆ ಫೆಬ್ರವರಿ ಅಂತ್ಯದೊಳಗೆ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ತಹಶೀಲ್ದಾರ್ ಮಂಜುನಾಥ್ ನೀಡಿದರು. ಭೂಮಿ ಮತ್ತು ವಸತಿ ರೈತರ ಹೋರಾಟ ಸಮಿತಿ ವತಿಯಿಂದ ಎಲ್ಲರೂ ಬಂದ್ಬಿಟ್ಟು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಭೂಮಿ ಮತ್ತು ವಸತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಿದ ಅರ್ಜಿಗಳು ಹಾಗೂ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಈಗಾಗಲೇ ನಮ್ಮ ತಾಲೂಕು ಆಡಳಿತದ ಪರವಾಗಿ ಕಂದಾಯ ಇಲಾಖೆ ಆಗಿರ್ಬೋದು, ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದಾಗಿರ್ಬೋದು, ವಿವಿಧ ಇಲಾಖೆಗಳಿಂದ ಕೈಗೊಂಡ ಕ್ರಮಗಳ ಬಗ್ಗೆ ಈಗಾಗಲೇ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾದಂಥ ಹಕ್ಕೊತ್ತಾಯ ಹಾಗೂ ಆಗ್ರಹಗಳೆಂದರೆ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ 27ರಲ್ಲಿ ಇರ್ತಕ್ಕಂಥ ಆಶ್ರಯ ಜಮೀನಿನ ಕುರಿತಾಗಿ ಒಳವನಹಳ್ಳಿ ಹೋಬಳಿ, ಒಳವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬುಗ್ಗೇನಹಳ್ಳಿ ಗ್ರಾಮದಲ್ಲಿ ನೀಡಿರ್ತಕ್ಕಂಥ ನಿವೇಶನದ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು, ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಒಂದು ಸಮನ್ವಯದೊಂದಿಗೆ, ಸರ್ವೆ ಇಲಾಖೆಯ ಸಹಯೋಗದೊಂದಿಗೆ ಅಲ್ಲಿ ಏನು ಅರಣ್ಯ ಪರಿಭಾವಿತ ಅರಣ್ಯ ಅಂತೇಳಿ ಗುರುತಿಸಲಾಗಿದೆ, ಓಬ್ನಲ್ಲಿ ಸರ್ವೆ ನಂಬರ್, ನೇಗ್ಲಾಳ ಸರ್ವೆ ನಂಬರ್ಗಳನ್ನು ಅಳತೆ ಮಾಡಿಸಿ ಅಲ್ಲಿ ಹಾಕ್ಕೊಂಡಂಥ ಬಗರುಕುಂ ಅರ್ಜಿಗಳ ಒಂದು ಪರಿಶೀಲನೆ ಕುರಿತಾಗಿ ಈಗಾಗಲೇ ಮನವಿ ಮಾಡಿರ್ತಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಓಬನಹಳ್ಳಿ ಸರ್ವೆ ನಂಬರ್ 22, 23ರಲ್ಲಿ ಈಗಾಗಲೇ ಅಳತೆನೂ ಕೂಡ ಆಗಿರುತ್ತೆ. ತಹಶೀಲ್ದಾರ್ ಮನವೊಲಿಕೆಗೆ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡ ನಿರಾಶ್ರಿತರು ಭರವಸೆಯನ್ನ ಈಡೇರಿಸದಿದ್ರೆ ಮಾರ್ಚ್ನಲ್ಲಿ ಬರುವ ಯುಗಾದಿ ಹಬ್ಬದಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಯುಗಾದಿ ಹಬ್ಬ ಆಚರಿಸುತ್ತೇವೆ. ಅಲ್ಲದೆ ಉಪವಾಸ ಸತ್ಯಾಗ್ರಹವನ್ನ ಕೂಡ ಕೈಗೊಳ್ಳುವುದಾಗಿ ಹಂದ್ರಾಳ ನಾಗಭೂಷಣ್ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ. ಒಂದಷ್ಟು ಕೆಲಸಗಳನ್ನ, ಒಂದು 25-30 ಭಾಗದಷ್ಟು ಕೆಲಸಗಳನ್ನ ಮಾಡಿದೆ. ಉಳಿದಂಥ 70 ಭಾಗದ ಕೆಲಸಗಳನ್ನ ನಿರಂತರವಾಗಿ ವಿಳಂಬ ಮಾಡ್ಕೊಂಡು ಬಂದಿದೆ. ವಿಳಂಬ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವು ಅಧಿಕಾರಿಗಳು, ಕೆಲವು ನೌಕರರು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದು ಇವತ್ತು ಸಂಪೂರ್ಣವಾಗಿ ಭೂಮಿ ವಸತಿ ವಂಚಿತರಾಗೇ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಮಿತಿ ಏನು ಈ ತಾಲೂಕಿನ
ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ ಏನು ನೊಂದಂಥವ್ರು ಇದ್ದವರು, ಸಮಸ್ಯೆಗಳಿರುವಂಥವ್ರು ಇದ್ದರು, ಅವರುಗಳ ಜೊತೆ ಇವತ್ತು ನಾವು ಒಂದು ಕೊರಟಗೆರೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ನಾವೊಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು. ತಹಶೀಲ್ದಾರ್ ಅವರು ಮತ್ತು ತಾಲೂಕ್ ಪಂಚಾಯತಿ ಇಒ ಅವರು ಸಂಬಂಧಪಟ್ಟ ಎಲ್ಲ ನೌಕರರು ಸ್ಥಳಕ್ಕೆ ಬಂದು ಇವತ್ತು ನಮ್ಮ ಆಗ್ರಹ ಪತ್ರ ಏನಿತ್ತು, ನಮ್ಮ ಆಗ್ರಹ ಏನಿತ್ತು, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು. ಇದೇ ಫೆಬ್ರವರಿ ತಿಂಗಳ ಕೊನೆ ಒಳಗಡೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂತಂದರೆ ನಾವು ಮಾರ್ಚ್ 15ನೇ ತಾರೀಕಿನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯುಗಾದಿ ಹಬ್ಬ ಸೇರಿದಂತೆ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತೀವಿ. ನಿರಂತರವಾಗಿ ಸಾಗುವಳಿ ಚೀಟಿ ಕೊಡುವಂಥ ವಿಷಯ ಆಗ್ಬೋದು ಅಥವಾ ಹಕ್ಕುಪತ್ರಗಳನ್ನು ಕೊಡುವಂಥ ವಿಷಯಗಳಾಗ್ಬೋದು, ಇದು ಸ್ಥಳದಲ್ಲೇ ಬಗೆಹರಿಬೇಕು. ನೀವೇನಾದರೂ ಫೆಬ್ರವರಿ ತಿಂಗಳು ಒಳಗಡೆ ಮಾಡಿಕೊಡ್ಲಿಲ್ಲ, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂದರೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ನೀವು ಸ್ಥಳದಲ್ಲೇ ಹಕ್ಕುಪತ್ರಗಳನ್ನು ಕೊಡಬೇಕು, ಸಾಗುವಳಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಇವತ್ತು ಆಗ್ರಹ ಪತ್ರವನ್ನು ಕೊಟ್ಟಿದ್ದೇವೆ. ತಹಶೀಲ್ದಾರ್ ಅವರು ತುರ್ತಾಗಿ ನಾವು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ತಾಲೂಕು ಆಡಳಿತ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಆ ಒಂದು ಮೇಲೆ ತಾಲೂಕು ಆಡಳಿತದ ಕ್ರಮಗಳ ಮೇಲೆ ನಾವು ಮುಂದಿನ ಹೋರಾಟಗಳನ್ನು ರೂಪಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.